ಸ್ವಲ್ಪ ಹಿಂದಪ್ಪ ಗ್ಯಾಸ್ ಇಕ್ಕಿರೋದು ಓಕೆ, ಹಂಗೆ ಹಿಂದೆ ನಮಸ್ಕಾರ. ಗ್ಯಾಸ್ ಸೆಕ್ಯೂರ ಕಂಪ್ನಿಯಿಂದ ಒಂದು ಗ್ಯಾಸ್ ಸೇಫ್ಟಿ ಬಗ್ಗೆ ಡೆಮಾನ್ಸ್ಟ್ರೇಷನ್. ಸೊ ಇದೊಂದು ಗ್ಯಾಸ್ ಲೀಕೇಜಸ್ ಆಗಿ ಸಿಲಿಂಡರ್ ಸ್ಫೋಟ ಆಗುತ್ತಲ್ಲ, ಅದನ್ನು ತಡೆಗಟ್ಟುವ ಒಂದು ಸೇಫ್ಟಿ ಡಿವೈಸ್ ಗ್ಯಾಸ್ ಸೆಕ್ಯೂರ. ಸೊ ಜಸ್ಟ್ ಸಿಂಪ್ಲಿ ನಿಮ್ಮ ರೆಗ್ಯುಲೇಟ್ರಿಗೆ ಇಂಡಿಯನ್ HP ಬರುತ್ತೆ. ಇದು 3 ಗೌರ್ಮೆಂಟ್ ಡೊಮೆಸ್ಟಿಕ್ ಸಿಲಿಂಡರಿಗೆ ಮಾತ್ರ ಇದು ಫಿಕ್ಸ್ ಆಗುತ್ತೆ. ಈ ಥರ ಫಿಕ್ಸ್ ಆಗಿ ಇದು ನಿಮ್ಮ ಸಿಲಿಂಡ್ರಿಗೆ ಈ ಥರ ಫಿಕ್ಸ್ ಆಗುತ್ತೆ. ಇಂಡಿಯನ್ HP ಬರುತ್ತೆ 3 ಗೌರ್ಮೆಂಟ್ ಸಿಲಿಂಡ್ರಿಗೆ ಫಿಕ್ಸ್ ಆಗುತ್ತೆ. ಫಿಕ್ಸ್ ಆಗಿ ಆನ್ ಆಗಿದೆ. ಸೊ ಇದನ್ನು ಆ್ಯಕ್ಟಿವೇಷನ್ ಮಾಡೋಕ್ಕೆ 2 ಟೈಮ್ಸ್ ಗೇಜ್ನ ಆ್ಯಕ್ಟಿವೇಷನ್ ಮಾಡಬೇಕು. ಆ್ಯಕ್ಟಿವೇಷನ್ ಮಾಡಿದ ತಕ್ಷಣ ಇದರಲ್ಲಿ ಸಿಲಿಂಡ್ರಲ್ಲಿ ಗ್ಯಾಸ್ ಪ್ರಮಾಣ ತೋರಿಸ್ಬಿಡುತ್ತೆ. ಸಿಲಿಂಡ್ರ್ ಫುಲ್ ಇದೆಯಾ, ಅರ್ಧ ಖಾಲಿ ಆಗಿದೆಯಾ, ಅಥವಾ ಮುಕ್ಕಾಲು ಖಾಲಿ ಆಗಿದೆಯಾ, ಸಿಲಿಂಡ್ರ್ ಎಂಟಿ ಆಗಿದೆಯಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ನಿಮಗೆ ಸಿಲಿಂಡ್ರ್ ಪ್ರಮಾಣ ಗೊತ್ತಾಗುತ್ತೆ. ಸೊ ಮತ್ತೆ ನೀವು ಬಂದು ಡೈಲಿ ನೀವು ಇಲ್ಲೇ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳಿ. ಡೈಲಿ ನೀವು ಸಿಲಿಂಡ್ರಲ್ಲಿ ರೆಗ್ಯುಲೇಟ್ರಲ್ಲಿ ಆನ್ ಆ್ಯಂಡ್ ಆಫ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ಇದರಲ್ಲಿ ಸಪೋಸ್ ನಿಮ್ಮ ಮನೆಯಲ್ಲಿ ಲೂಸ್ ಕನೆಕ್ಷನ್ ಆಗಿ ಪೈಪ್ ಏನಾದರೂ ರಿಮೂವ್ ಆಗ್ಬೋದು, ಸಣ್ಣ ಮಕ್ಕಳು ಆಟ ಆಡ್ತಾ ಪೈಪ್ ಎಳಿಬೋದು. ಸೊ ಆನ್ ಸಿಸ್ಟಮಲ್ಲಿ ಸಪೋಸ್ ಏನಾದರೂ ನಿಮ್ಮ ಪೈಪ್ ಈ ಥರ ರಿಮೂವ್ ಆಯಿತು ಅಂದರೂ ಆಟೋಮೆಟಿಕ್ ಸಪ್ಲೈ ಸ್ಟಾಪ್ ಆಗುತ್ತೆ. ಆಟೋ ಕಟ್ ಆಫ್ ಆಗುತ್ತೆ. 1 ತಿಂಗಳು ಪೈಪ್ ಕೆಳಗೆ ಬಿದ್ದಿದ್ರು ಯಾವುದೇ ಕಾರಣಕ್ಕೂ ಒಂದು ಸಿಂಗಲ್ ಪ್ರಮಾಣ ಗ್ಯಾಸು ಹೊರಗಡೆ ಬರುತ್ತೆ. ಎಷ್ಟು ಸೇಫ್ಟಿ ಇದೆ ಇದರಲ್ಲಿ ಅಂದರೆ, ಸಪೋಸ್ ನಿಮ್ಮ ಮನೆಯಲ್ಲಿ ರಾತ್ರಿ ಮಲಗಿರ್ತೀರಾ, ಮನೆಯಿಂದ ಹೊರಗಡೆ ಹೋಗಿರ್ತೀರಾ, ಅಂಥ ಸಮಯದಲ್ಲಿ ರೆಗ್ಯುಲೇಟರ್ ಆಫ್ ಮಾಡೋದು ಮರ್ತೋಗಿರುತ್ತೆ. ಅಥವಾ ನೀವು 90% ಜನ ಯಾರು ರೆಗ್ಯುಲೇಟರ್ ಆಫ್ ಮಾಡೋ ರೂಢಿ ಇರೋದಿಲ್ಲ. ಎರಡು ಆನ್ ಸಿಸ್ಟಮಲ್ಲಿ ಸಪೋಸ್ ನಿಮ್ಮ ಮನೆಯಲ್ಲಿ ನೈಟ್ ಟೈಮಲ್ಲಿ ಇಲಿ ಕಡ್ದು ಪೈಪ್ ಕಟ್ ಆಗ್ಬೋದು, ಜಿಲ್ಲೆ ಕಡಿಬೋದು, ಜಾಸ್ತಿ ಯೂಸ್ ಮಾಡಿ ಪೈಪಲ್ಲಿ ಸ್ಮಾಲ್ ರಿಂಕಲ್ಸ್ ಕ್ರಿಯೇಟ್ ಆಗ್ಬೋದು. ಎರಡು ಆನ್ ಸಿಸ್ಟಮಲ್ಲಿ ಸಪೋಸ್ ಆನ್ ಸಿಸ್ಟಮಲ್ಲಿ ನಿಮ್ಮ ಪೈಪ್ ಕಟ್ ಆಯಿತು ಅಂದರೂ ಆಟೋಮೆಟಿಕ್ ಸಪ್ಲೈ ಸ್ಟಾಪ್. ಯಾವುದೇ ಕಾರಣಕ್ಕೂ ಪಿನ್ ಪಾಯಿಂಟ್ ಗ್ಯಾಸು ಲೀಕೇಜ್ ಆಗೋದಿಲ್ಲ. ಸೊ 100% ಸಪ್ಲೈ ಕಟ್ ಆಫ್ ಆಗುತ್ತೆ. ಸೊ ಎಷ್ಟು ಸೇಫ್ಟಿ ಇದೆ ಇದರಲ್ಲಿ ಅಂದರೆ, ಸಾಕಷ್ಟು ಮನೆಯಲ್ಲಿ ಈ ರೆಗ್ಯುಲೇಟರ್ ಫೇಲ್ಯೂರ್ ಆಗಿ ಸಿಲಿಂಡರ್ ಸ್ಫೋಟಗಳಾಗ್ತವೆ. ಡೈಲಿ ನಾವು ರೆಗ್ಯುಲೇಟರ್ ಆನ್ ಆ್ಯಂಡ್ ಆಫ್ ಮಾಡ್ತೀವಿ, ಆ ಕಾರಣದಿಂದ ಇಲ್ಲಿ ಲೀಕೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಸಿಲಿಂಡರ್ ಒಳಗೆ ಒಂದು ವಾಷರ್ ಡ್ಯಾಮೇಜ್ ಆಗಿ ಬರುತ್ತೆ, ಆ ಸಮಯದಲ್ಲೂ ಲೀಕೇಜಸ್ ಆಗಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಸಮಯದಲ್ಲಿ ಬೈ ಚಾನ್ಸ್ ನಮ್ಮ ರೆಗ್ಯುಲೇಟರ್ ಫೇಲ್ಯೂರ್ ಆಯಿತು ಅಂದರು, 2 ಆನ್ ಸಿಸ್ಟಮಲ್ಲಿ ಇನ್ ಬಿಟ್ವೀನ್ ರೆಗ್ಯುಲೇಟರ್ ಫೇಲ್ಯೂರ್ ಆಯಿತು ಅಂದರು ಆಟೋಮೆಟಿಕ್ ಸಪ್ಲೈ ಕಟ್ ಆಫ್ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಗ್ಯಾಸ್ ಹೊರಗಡೆ ಬರೋದಿಲ್ಲ. ಇದನ್ನು ಆಫ್ ಮಾಡಿ ಆನ್ ಮಾಡಿ ಏನೇ ಮಾಡಿ ಗ್ಯಾಸ್ ಹೊರಗಡೆ ಬರೋದಿಲ್ಲ. ಲೀಕೇಜಸ್ ಆಗಿದ ತಕ್ಷಣ ಈ ನೀಡಲ್ಲಿ ಕೆಳಗಡೆ ಹೋಗಿ ಸಿಲಿಂಡ್ರಲ್ಲಿರೋ ಗ್ಯಾಸ್ನ ಲಾಕ್ ಮಾಡ್ಕೊಂಡ್ಬಿಡುತ್ತೆ. ಸೊ ಸಾಕಷ್ಟು ಮನೆಯಲ್ಲಿ ಸಿಲಿಂಡರ್ ಸ್ಫೋಟಕ್ಕೆ ಇನ್ನೊಂದು ಕಾರಣ ಇದೆ. ಅದು ಏನಂದರೆ, ಇದ್ರ ಮೇಲೆ ಹಾಲು ಇಟ್ಟಿರ್ತೀರ, ಹಾಲು ಉಕ್ಕೋಗ್ಬೋದು. ಅಥವಾ ವಿಂಡೋ ಪಕ್ಕ ಸ್ಟೋವ್ ಇಟ್ಟಿದ್ರೆ ಆ ಸ್ಟೋವ್ ಫ್ಲೇಮ್ ಗಾಳಿಯಿಂದ ಫ್ಲೇಮ್ ಮಾರೋಗ್ಬೋದು. ಸೊ ಅಥವಾ ಸಣ್ಣ ಮಕ್ಕಳು ಮನೆಯಲ್ಲಿದ್ದರೆ ಆಟ ಆಡ್ತಾ ಈ ನಾಬ್ನ ಆನ್ ಮಾಡಿ ಬಿಡ್ಬೋದು. ಇದು 3 ಕಾರಣದಿಂದ ಏನಾಗುತ್ತೆ, ಗ್ಯಾಸ್ ಲೀಕೇಜಸ್ ಆಗುತ್ತೆ. ಸೊ ಸಪೋಸ್ ಇದ್ರ ಮೇಲೆ ಹಾಲು ಇಟ್ಟಿರ್ತೀರ, ಹಾಲು ಉಕ್ಕೋಗಿ ಫ್ಲೇಮ್ ಆರೋಯ್ತು ಅಂದರು, ಸೊ ನಿಮ್ಮ ಡಿವೈಸಲ್ಲಿ ನಿಮ್ಮ ರೆಗ್ಯುಲೇಟರ್ ಯೂಸ್ ಮಾಡ್ತಾ ಇದ್ರೆ ಎಲ್ಲ ಕಡೆ ಗ್ಯಾಸ್ ಸ್ಪ್ರೆಡ್ ಆಗುತ್ತೆ. 5 ನಿಮಿಷ ಬಿಟ್ಟು ಲೈಟ್ ಸ್ವಿಚ್ ಹಾಕಿದ್ರೆ ಸ್ಪಾರ್ಕ್ ಆಗಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದು ನಮ್ಮ ಸೇಫ್ಟಿ ಡಿವೈಸ್ ಇದ್ದಾಗ, ಹಾಲು ಉಕ್ಕೋದಾಗ, ಅಥವಾ ವಿಂಡೋ ಪಕ್ಕ ಸ್ಟವ್ ಇಟ್ಟಿರ್ತೀರ, ಗಾಳಿ ಬೀಸಿ ಫ್ಲೇಮ್ ಆರೋದಾಗ ಆ ಟೈಮಲ್ಲಿ 80% ಪ್ರೆಷರ್ ಕಂಟ್ರೋಲ್ ಆಗುತ್ತೆ. ನೀವು 1 ದಿನ ಪೂರ್ತಿ ಎಲ್ಲಿ ಬೇಕಾದ್ರೂ ಬಂದು ನೀವು ಫ್ಲೇಮ್ ಕೊಟ್ಟು ನೋಡಿ, ಯಾವುದೇ ಕಾರಣಕ್ಕೂ ಬೆಂಕಿ ತಗೊಳ್ಳಿ. ಸೊ ಎಲ್ಲಿ ಬೇಕಾದ್ರೂ ಫ್ಲೇಮ್ ಇಡಿ, ಬರ್ನಲ್ಲು ಸ್ಟವ್ ಕೆಳಗಡೆ ಸಹ ನೀವು ಫ್ಲೇಮ್ ಕೊಟ್ಟು ನೋಡಿ, ಯಾವುದೇ ಕಾರಣಕ್ಕೂ ಅಕ್ಯುಮುಲೇಟ್ ಆಗೋದಿಲ್ಲ. ಸೊ 1 ದಿನ ಪೂರ್ತಿ ನೀವು ಹೀಗೆ ಒಂದು ಕ್ಯಾಂಡ್ಲು ಉರಿಸಿದ್ರು ಫ್ಲೇಮ್ ಕ್ಯಾಚ್ ಆಗೋದಿಲ್ಲ. ಸೊ ನೀವು ಆ ಬರ್ನಲ್ ಪಕ್ಕ ವೆರಿ ನಿಯರ್ ಬೈ ಆ ಬರ್ನಲ್ ಪಕ್ಕದಲ್ಲಿ ಹೋಗಿ ನೀವು ಫ್ಲೇಮ್ ಕೊಟ್ಟರೆ ಆವಾಗ ಸ್ಮೂತಾಗಿ ಅಂಟ್ಕೊಳುತ್ತೆ. ಯಾವುದೇ ರೀತಿಯ ಆಕ್ಸಿಡೆಂಟ್ ಸೌಂಡ್ ನಿಮಗೆ ಕೇಳಿಸೋದಿಲ್ಲ, ಯಾವುದೇ ರೀತಿಯ ಬ್ಲಾಸ್ಟ್ ಆಗೋದಿಲ್ಲ. 100% ಸೇಫ್ಟಿ ಇದೆ. ಸೊ ಈ ಪ್ರಾಡಕ್ಟ್ ಬಂದು ನಿಮಗೆ 3 ಇಯರ್ಸ್ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ. 3 ಇಯರ್ಸ್ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ. 30 ವರ್ಷ ನಿಮಗೆ ಬಾಳಿಕೆ ಬರುತ್ತೆ. ಹಾಗೂ ಈ ಪ್ರಾಡಕ್ಟಿಗೆ ಇನ್ಶೂರೆನ್ಸ್ ಇದೆ. ಸೊ ತಾವೆಲ್ಲರೂ ಇದನ್ನು ಹಾಕ್ಸ್ಕೊಳ್ಳಿ, ಸೇಫ್ ಆಗಿರಿ. ಬಿ ಸೆಕ್ಯೂರ್ ವಿತ್ ಗ್ಯಾಸ್ ಸೆಕ್ಯೂರ್. ರೇಟು ಬೇಡ ಅಂತ ರೇಟ್ ಹೇಳಿಲ್ಲ. ರೇಟ್ ಅದೇ